ಗಾಯ್ಸ್ ಎಲ್ಲರಿಗೂ ನಮಸ್ಕಾರಗಳು. ಮತ್ತೊಮ್ಮೆ ಕಿರಣ್ ಇನ್ಸೈಟ್ಸ್ಗೆ ಸ್ವಾಗತ. ನಾನು ಹಿಂದೆನೇ ವಿಡಿಯೋ ಮಾಡಿದ್ದೆ RCB ಮತ್ತೆ MI ನ ಸ್ಟ್ರಾಂಗೆಸ್ಟ್ ಪ್ರಾಬಬಲ್ ಪ್ಲೇಯಿಂಗ್ 11 ನ ನೀವೆಲ್ಲ ನೋಡಿರ್ತೀರ ಅನ್ಕೋತೀನಿ. ಯಾರು ನೋಡಿಲ್ಲ ಅವರು ಈ ವಿಡಿಯೋ ಎಂಡಲ್ಲಿ ನಾನು ಸ್ಕ್ರೀನ್ ಮೇಲೆ ಆಡ್ ಮಾಡ್ತೀನಿ, ಅಲ್ಲಿ ಕ್ಲಿಕ್ ಮಾಡಿ ನೋಡ್ಕೊಳ್ಳಿ. ಅದಕ್ಕೂ ಮುಂಚೆ ಯಾರ್ಯಾರು ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಹಾಕೊಳ್ಳಿ ಅಂತ ಹೇಳ್ತಾ ಡೈರೆಕ್ಟ್ ಆಗಿ ಮ್ಯಾಟ್ರ್ ಬಂದ್ಬಿಡೋಣ. ಇವತ್ತು ಚೆನ್ನೈನ ಸ್ಟ್ರಾಂಗೆಸ್ಟ್ ಪ್ರಾಬಬಲ್ ಪ್ಲೇಯಿಂಗ್ 11 ನ ನೋಡ್ಬಿಡೋಣ. IPL ಅಂತ ಬಂದಾಗ ಚೆನ್ನೈನ ಲೆಗಸಿ ಯಾವ ತರ ಬಿಲ್ಡ್ ಮಾಡ್ಕೊಂಡಿದೆ, ಒನ್ ಆಫ್ ದಿ ಬೆಸ್ಟ್ ಟೀಮ್ ಅಂತ ಹೇಳ್ಬೋದು IPL ನಲ್ಲಿ CSK. ಹೌದು, 5 ಟ್ರೋಫೀಸ್ ಅಂದ್ರೆ ಏನ್ ತಮಾಷೆನಾ? ಈ ಸಾಧನೆ ಮಾಡಿರೋದು ಮುಂಬೈ ಮತ್ತೆ ಚೆನ್ನೈ. ಇವು ಎರಡು ಟೀಮ್ ಬಿಟ್ಟು ಬೇರೆ ಯಾವ ಟೀಮ್ ಕೈಲೂ ಮಾಡಕ್ಕಾಗಿಲ್ಲ. ಸಖತ್ ಕಷ್ಟ ಟ್ರೋಫೀಸ್ ಹೊಡೆಯೋದಂದ್ರೆ. ಇನ್ನು ಕೆಲವು ಟೀಮು ಮೊದಲನೇ ಟ್ರೋಫಿನೇ ಹೊಡೆದಿಲ್ಲ, ಆ ಮೊದಲನೇ ಟ್ರೋಫಿ ಹೊಡೆಯಕ್ಕೆ ಇನ್ನು ಟ್ರೈ ಮಾಡ್ತಾನೆ ಇದ್ದಾರೆ. ಅಂತದ್ರಲ್ಲಿ ಇವ್ರು 5 ಟ್ರೋಫೀಸ್ ಹೊಡೆದಿದ್ದಾರೆ ಅಂದ್ರೆ ಏನ್ ತಮಾಷೆ ಮಾತಾ? ಸಖತ್ ಆಡಿದ್ದಾರೆ. ಬಟ್ ಲಾಸ್ಟ್ ಸೀಸನ್ ಚೆನ್ನೈ ಕಡೆಯಿಂದ ವರ್ಸ್ಟ್ ಪರ್ಫಾರ್ಮೆನ್ಸ್ ಬಂತು ಅಂತ ಹೇಳ್ಬೋದು. ಹೌದು, ನಂಬರ್ 10th ಪೊಸಿಷನ್ ಅಲ್ಲಿ ಫಿನಿಶ್ ಮಾಡಿದ್ರು. ಸಖತ್ ವರ್ಸ್ಟ್ ಆಗಿನೇ ಪರ್ಫಾರ್ಮೆನ್ಸ್ ಮಾಡಿದ್ರು. ಅವ್ರ ಕಡೆ ಯಾವ್ದು ಚೆನ್ನಾಗಿಲ್ಲ, ಯಾರು ಅಷ್ಟೇ ಚೆನ್ನಾಗಿ ಆಡಿಲ್ಲ. CSK ಏನ್ ಮಾಡ್ತಾ ಇತ್ತಂದ್ರೆ ಮೊದಲೆಲ್ಲ ಎಕ್ಸ್ಪೀರಿಯನ್ಸ್ಡ್ ಪ್ಲೇಯರ್ಸ್ ಮೇಲೆ ಇನ್ವೆಸ್ಟ್ ಮಾಡ್ತಾ ಇತ್ತು. ನೋಡಿ, ಟ್ರೋಫೀಸ್ ವಿನ್ ಆದಾಗ ಪ್ರತಿ ಸೀಸನ್ ಅಲ್ಲೂ ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸ್ ಇಟ್ಕೊಂಡೆ ಅವ್ರು ಟ್ರೋಫೀಸ್ ವಿನ್ ಆಗಿರೋದು. ಅದೇ ಮಂತ್ರನ 2023 ಆದ್ಮೇಲೆ ಫಾಲೋ ಮಾಡಕ್ ನೋಡಿದ್ರು, ಬಟ್ ಆಗಿಲ್ಲ. CSKಗೆ ಲಾಸ್ಟ್ ಸೀಸನ್ ಅಲ್ಲಿ ಸ್ಟಾರ್ಟೇ ಚೆನ್ನಾಗಿಲ್ಲ. ಮೊದಲನೇ ಮ್ಯಾಚ್ ವಿನ್ ಆದ್ರು, ನೆಕ್ಸ್ಟ್ 5 ಕನ್ಸಿಕ್ಯೂಟಿವ್ ಮ್ಯಾಚಸ್ ಸೋತ್ರು. ಹೌದು, ಅದಾದ್ಮೇಲೆ ಋತುರಾಜ್ ಗಾಯಕ್ವಾಡ್ ಕ್ಯಾಪ್ಟನ್ಸಿ ಮಾಡ್ತಾ ಇದ್ರಲ್ವಾ, ಅವ್ರ ಕ್ಯಾಪ್ಟನ್ಸಿ ಬಿಟ್ರು, ಅವ್ರಿಗೆ ಇಂಜುರಿ ಆಯ್ತು ಅಂತ ಹೇಳಿದ್ರು. ಕ್ಯಾಪ್ಟನ್ಸಿನ ಧೋನಿ ಓವರ್ಟೇಕ್ ಮಾಡಿದ್ರು. ಅವಾಗ ಋತುರಾಜ್ ಗಾಯಕ್ವಾಡ್ ಪ್ಲೇಸ್ ಅಲ್ಲಿ ಆಯುಷ್ ಮಾತ್ರೆ ಬಂದ್ರು. ಆಯುಷ್ ಮಾತ್ರೆ ಸಖತ್ತಾಗಿ ಪರ್ಫಾರ್ಮೆನ್ಸ್ ಕೊಟ್ರು ಅಂತಾನೆ ಹೇಳ್ಬೋದು. ಅವ್ರ ಹತ್ರ ರೈಸಿಂಗ್ ಯಂಗ್ಸ್ಟರ್ ಅಂತ ಹೇಳ್ಬೋದು ಚೆನ್ನೈ ಕಡೆ ಇನ್ನೊಬ್ರು. ನೆಕ್ಸ್ಟ್ ಇನ್ಯಾರು ಪರ್ಫಾರ್ಮೆನ್ಸ್ ಚೆನ್ನಾಗಿ ಕೊಟ್ರೆ ಶಿವಮ್ ದುಬೆ. ಮಿಡ್ಲ್ ಆರ್ಡರ್ ಅಲ್ಲಿ ಬಂದು 357 ರನ್ಸ್ ಹೊಡೆದಿದ್ದಾರೆ, ಗ್ರೇಟ್ ಅಂತಾನೆ ಹೇಳ್ಬೋದು. ಅವ್ರು ಮಿಡ್ಲ್ ಆರ್ಡರ್ ಅಲ್ಲಿ ಬಂದು ಅಷ್ಟು ಸ್ಕೋರ್ ಮಾಡೋದೇನು ತಮಾಷೆ ಅಲ್ಲ, ಅವ್ರು ಚೆನ್ನಾಗಿ ಮಾಡಿದ್ರು. ಮತ್ತೆ ಬೌಲಿಂಗ್ ಅಂತ ಬಂದಾಗ ನೂರ್ ಅಹಮದ್ 24 ವಿಕೆಟ್ಸ್ ತಗೊಂಡ್ರು. ಅವರು ಚೆನ್ನಾಗಿ ಬೌಲಿಂಗ್ ಮಾಡಿದ್ರು ಚೆನ್ನೈ ಕಡೆ. ಇನ್ನು ಅವ್ರು ಬಿಟ್ಟು ಇನ್ಯಾರು ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ. ಇಂಡಿಯನ್ ಕೋರು ಅಷ್ಟೇ, ಯಾರು ಅಷ್ಟೇ ಸರಿಯಾಗಿ ಬ್ಯಾಟಿಂಗ್ ಆಡಿಲ್ಲ. ಇವರು ತ್ರಿಪಾಠಿನ ಆಡ್ಸಿದ್ರು, ದೀಪಕ್ ಊದಾನ ಆಡ್ಸಿದ್ರು, ಯಾರು ಸರಿಯಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ. ಆದ್ರಿಂದ ಚೆನ್ನೈ 10th ಪೊಸಿಷನ್ ಅಲ್ಲಿ ಫಿನಿಶ್ ಮಾಡ್ತು. 2025 ಆಗ್ತಾ ಇದ್ದಂಗೆನೆ ಅವ್ರಿಗೆ ಅರ್ಥ ಆಯ್ತು, ಎಕ್ಸ್ಪೀರಿಯನ್ಸ್ಡ್ ಪ್ಲೇಯರ್ಸ್ ಮೇಲೆ ಇನ್ವೆಸ್ಟ್ ಮಾಡಬಾರ್ದು, ಯಂಗ್ಸ್ಟರ್ಸ್ ಮೇಲೆ ಮಾಡ್ಬೇಕು ಅಂತೇಳಿ ಟೀಮ್ನೇ ಮೇನ್ ಬ್ಯಾಟರ್ಸ್ ಮೇನ್ ಬೌಲರ್ಸ್ನೇ ಟೀಮಿಂದ ಆಚೆ ಹಾಕ್ಬಿಟ್ರು. ಹೌದು, ಅವ್ರನ್ನೆಲ್ಲ ಬಿಡ್ತಾ ಇದ್ದಂಗೆ ನೆಕ್ಸ್ಟ್ ಆಕ್ಷನ್ ಅಲ್ಲಿ ಯಂಗ್ಸ್ಟರ್ಸ್ ಮೇಲೆ ಇನ್ವೆಸ್ಟ್ ಮಾಡ್ಬೇಕು ಅನ್ಕೊಂಡಿರಲ್ವಾ. ಕಾರ್ತಿಕ್ ಶರ್ಮಾನ ತಗೊಂಡ್ರು. ಇವರು ಅನ್ಕ್ಯಾಪ್ಡ್ ಪ್ಲೇಯರು, 14.2 crore ಕೊಟ್ಟು ತಗೊಂಡ್ರು. ಅದು ಚೆನ್ನೈ ಈ ತರ ಯಾರ ಮೇಲೂ ಇನ್ವೆಸ್ಟ್ ಮಾಡಕ್ ಹೋಗ್ತಾ ಇದ್ದಿಲ್ಲ. ಅದು ಇವರು ಅನ್ಕ್ಯಾಪ್ಡ್ ಪ್ಲೇಯರ್ ಮೇಲೆ ಇನ್ವೆಸ್ಟ್ ಮಾಡಿದಾರೆ ಅಂದ್ರೆ ಏನೋ ಇವ್ರು ಬೇಕೇ ಬೇಕು ಅಂತ ಫಿಕ್ಸ್ ಆಗಿ ಮಾಡಿದಾರೆ. ಅದು ಬೇರೆ, ಇವರು ವಿಕೆಟ್ ಕೀಪರ್ ಬ್ಯಾಟರು, ಆದ್ರಿಂದ ಇವ್ರ ಮೇಲೆ ಅಷ್ಟು ಇನ್ವೆಸ್ಟ್ ಮಾಡಿದ್ದಾರೆ. ಮತ್ತೆ ಪ್ರಶಾಂತ್ ವೀರ್ ಅಂತ, ಇವರು ಅನ್ಕ್ಯಾಪ್ಡ್ ಪ್ಲೇಯರು, 14.2 crore ಕೊಟ್ಟು ತಗೊಂಡ್ರು. ಇವ್ರು ಆಲ್ರೌಂಡ್ರು, ಸ್ಪಿನ್ ಕೂಡ ಮಾಡ್ತಾರೆ, ಆದ್ರಿಂದ ಇವ್ರ ಮೇಲೆ ಅಷ್ಟು ಇನ್ವೆಸ್ಟ್ ಮಾಡಿದ್ರು. ಮತ್ತೆ ಮ್ಯಾಟ್ ಹೆನ್ರಿ ಇರ್ಬೋದು, ಮತ್ತೆ ಅಖಿಲ್ ಹುಸೇನ್ ಇರ್ಬೋದು, ಇನ್ನ ಯಾರನ್ನು ಎಲ್ಲ ತಗೊಂಡ್ರು. ಎಲ್ಲ ತಗೊಂಡಾದ್ಮೇಲೆ ಈಗ ನೋಡಿ, ಇಲ್ಲಿ CSK ಫುಲ್ ಸ್ಕ್ವಾಡ್ ನ ಡಿಸ್ಪ್ಲೇ ಮಾಡಿದೀನಿ. ಬ್ಯಾಟಿಂಗ್ ಕ್ಯಾಟಗರಿಯಲ್ಲಿ ಯಾರು ಬರ್ತಾರೆ, ಬೌಲಿಂಗ್ ಕ್ಯಾಟಗರಿಯಲ್ಲಿ ಯಾರು ಬರ್ತಾರೆ, ಆಲ್ರೌಂಡರ್ಸ್ ಅಲ್ಲಿ ಯಾರು ಬರ್ತಾರೆ, ಮತ್ತೆ ವಿಕೆಟ್ ಕೀಪರ್ಸ್ ಅಲ್ಲಿ ಯಾರು ಬರ್ತಾರೆ, ಪ್ರತಿಯೊಂದು ಇಲ್ಲಿ ಡಿಸ್ಪ್ಲೇ ಮಾಡಿದೀನಿ ನೋಡ್ಕೊಳ್ಳಿ. ಈಗ ಸ್ಟ್ರಾಂಗೆಸ್ಟ್ ಪ್ರಾಬಬಲ್ ಪ್ಲೇಯಿಂಗ್ 11 ನ ಫ್ರೇಮ್ ಮಾಡೋಣ. ಇದರಲ್ಲಿ ನಾನು ಓಪನಿಂಗ್ ಸ್ಲಾಟ್ ಅಲ್ಲಿ ಆಡ್ಸೋದು ಆಯುಷ್ ಮಾತ್ರೆ ಮತ್ತೆ ಸಂಜು ಸ್ಯಾಮ್ಸನ್. ಆಯುಷ್ ಮಾತ್ರ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಲಾಸ್ಟ್ ಸೀಸನ್ ಚೆನ್ನೈ ಕಡೆ ಸಖತ್ತಾಗಿ ಪರ್ಫಾರ್ಮೆನ್ಸ್ ಕೊಟ್ರು. ಹೌದು, ರೈಸಿಂಗ್ ಯಂಗ್ಸ್ಟರ್ ಅಂತಾನೆ ಹೇಳ್ಬೋದು. CSK ಕಡೆ ಲಾಸ್ಟ್ ಪ್ರೂವ್ ಮಾಡ್ಕೊಂಡ್ರು, ಆದ್ರಿಂದ ಅವ್ರಿಗೆ ಓಪನಿಂಗ್ ಸ್ಲಾಟ್ ಕೊಡ್ತೀನಿ. ಮತ್ತೆ ಸಂಜು ಸ್ಯಾಮ್ಸನ್, ಇನ್ ಇವ್ರನ್ನ ಬಿಡಕ್ಕಾಗುತ್ತಾ? ಇವ್ರನ್ನ ರಾಜಸ್ಥಾನ್ ರಾಯಲ್ಸ್ ಕಡೆಯಿಂದ ಟ್ರೇಡ್ ಮಾಡಿ ತಗೊಂಡ್ರು. ಇವ್ರು ಬೇಕೇ ಬೇಕು ಅಂತ ಟ್ರೇಡ್ ಮಾಡಿ ಇವ್ರಿಗೋಸ್ಕರ ರವೀಂದ್ರ ಜಡೇಜಾ ಮತ್ತೆ ಸ್ಯಾಮ್ ಕರನ್ನ ಬಿಟ್ಕೊಟ್ರು. ಇವ್ರನ್ನ ಬೇಕೇ ಬೇಕು ಅಂತ ತಗೊಂಡ್ರು. ಇವ್ರಿಗೆ ನಂಬರ್ 2 ಸ್ಥಾನ ಕೊಡ್ತೇನೆ. ನಂಬರ್ 3 ಪ್ಲೇಸ್ ಅಲ್ಲಿ ಋತುರಾಜ್ ಗಾಯಕ್ವಾಡ್ ಆಡಿಸ್ತೀನಿ. ಹೌದು, ಇವ್ರು ಸ್ಟಾರ್ಟಿಂಗ್ ಅಲ್ಲಿ ಎಂಟ್ರಿ ಕೊಟ್ಟಾಗ IPL ಗೆ ಆಗ ಇವ್ರು ಓಪನಿಂಗ್ ಪೊಸಿಷನ್ ಅಲ್ಲಿ ಆಡ್ತಾ ಇದ್ರು. ಬಟ್ ಬರ್ತಾ ಇವ್ರು ಏನ್ ಮಾಡಿದ್ರು, ನಂಬರ್ 3 ಪೊಸಿಷನ್ ಅಲ್ಲಿ ಆಡಕ್ ಶುರು ಮಾಡಿದ್ರು. ಇವ್ರ ಸ್ಥಾನನ ತ್ಯಾಗ ಮಾಡಿದ್ರು ಅಂತಾನೆ ಹೇಳ್ಬೋದು. ನಂಬರ್ 3 ಸ್ಥಾನದಲ್ಲಿ ಆಡ್ತಾ ಇದಾರೆ, ಅವ್ರಿಗೆ ನಂಬರ್ 3 ಸ್ಥಾನನೇ ಕೊಡ್ತೀನಿ. ಮತ್ತೆ ನಂಬರ್ 4th ಪ್ಲೇಸ್ ನ ಡೆವಾಲ್ಡ್ ಬ್ರೇವಿಸ್ ಕೊಡ್ತೀನಿ. ಹೌದು, ಇವರು ಸೌತ್ ಆಫ್ರಿಕಾ ಕಡೆ ಯಾವ ತರ ಆಡ್ತಾರೆ, ಮತ್ತೆ ಲಾಸ್ಟ್ ಸೀಸನ್ ಅಷ್ಟೇ ಚೆನ್ನೈ ಕಡೆ ಸಖತ್ತಾಗಿನೇ ಪರ್ಫಾರ್ಮೆನ್ಸ್ ಕೊಟ್ರು. ಮತ್ತೆ IPL ಅಲ್ಲೂ ಅಷ್ಟೇ ಸಖತ್ತಾಗಿ ಪರ್ಫಾರ್ಮೆನ್ಸ್ ಕೊಟ್ರಲ್ವಾ, ಆದ್ರಿಂದ ನಾನು ನಂಬರ್ 4th ಪ್ಲೇಸ್ ಅಲ್ಲಿ ಡೆವಾಲ್ಡ್ ಬ್ರೇವಿಸ್ ನೇ ಆಡ್ತೀನಿ. ಶಿವಮ್ ದುಬೆ, ಲಾಸ್ಟ್ ಸೀಸನ್ ಚೆನ್ನೈ ಕಡೆ ಯಾರು ಸಖತ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ರು ಅಂದ್ರೆ ಶಿವಮ್ ದುಬೆನೆ. 357 ರನ್ಸ್ ನ ಹೊಡೆದಿದ್ರು. ಅವರೊಬ್ಬರೇ ಬ್ಯಾಟಿಂಗ್ ಅಲ್ಲಿ ಸಖತ್ತಾಗಿ ಆಡಿದ್ದು. ಅದರಿಂದ ನಂಬರ್ 5th ಪೊಸಿಷನ್ ನಾನು ಶಿವಮ್ ದುಬೆಗೆ ಕೊಡ್ತೇನೆ. ನಂಬರ್ 6th ಪೊಸಿಷನ್ ನ ಕಾರ್ತಿಕ್ ಶರ್ಮಾ ಕೊಡ್ತೇನೆ.
ನಿಮ್ಗೆಲ್ಲ ಗೊತ್ತಿರಾಗೆ ಇವ್ರ ಆಕ್ಷನ್ ಅಲ್ಲಿ ಇವ್ರು ಬೇಕೇ ಬೇಕು ಅಂತ 14.2 crore ಕೊಟ್ಟು ತಗೊಂಡ್ರು. ಇನ್ನು ಅಷ್ಟಕ್ಕೂ ಅಮೌಂಟ್ ಇನ್ವೆಸ್ಟ್ ಮಾಡಿದ್ಮೇಲೆ ಇವ್ರನ್ನ ಆಡಿಸ್ತಾರೆ. ಇವ್ರಿಗೆ ನಾನು ನಂಬರ್ 6 ಪೊಸಿಷನ್ ಕೊಡ್ತೇನೆ. ನಂಬರ್ 7 ಪೊಸಿಷನ್ ಬಂದು ಧೋನಿ. ಇನ್ ಧೋನಿನ್ ಬಿಡಕ್ಕಾಗುತ್ತಾ? ಧೋನಿ ಟೀಮಲ್ಲಿ ಇದ್ರೇನೆ ಒಂಥರ CSK ಕಳೆ, IPLಗೂ ಕಳೆ. ಯಾವುದೇ ಕಾರಣಕ್ಕೂ ಧೋನಿನ ಪ್ಲೇಯಿಂಗ್ 11 ಇಂದ ಆಚೆ ಹಾಕಲ್ಲ. ಈ ಸೀಸನ್ ನನ್ಗೆ ಯಾಕೋ ಧೋನಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡೋ ಚಾನ್ಸಸ್ ಇದೆ ಅಂತ ಅನಿಸ್ತಾ ಇದೆ. ಹೌದು, ಅವ್ರ ಕೈಯಲ್ಲಿ ಆಗ್ತಾ ಇಲ್ಲ ಅಂತ ಗೊತ್ತಿರೋದೇ, ಬಟ್ ಇದು ನನ್ನ ಅನಿಸಿಕೆ. ಯಾವುದೇ ಅಫಿಷಿಯಲ್ ಆಗಿ ಅಪ್ಡೇಟ್ ಬಂದಿಲ್ಲ, ಇದು ನನ್ನ ಅನಿಸಿಕೆ ಹೇಳ್ತಾ ಇರೋದು. ಬಟ್ ಆದ್ರೂ ನಾನು ವಿಕೆಟ್ ಕೀಪರ್ ಜವಾಬ್ದಾರಿನ ಧೋನಿಗೇನೆ ಕೊಡ್ತೇನೆ. ಇನ್ನು ಕನ್ಫರ್ಮ್ ಇಲ್ವಲ್ವ ಅದು, ಆದ್ರಿಂದ ನಾನು ಧೋನಿಗೇನೆ ಕೊಡ್ತೇನೆ. ನೆಕ್ಸ್ಟ್ ನಂಬರ್ 8 ಸ್ಲಾಟ್ ಅಲ್ಲಿ ಬಂದು ನಾನು ಪ್ರಶಾಂತ್ ವೀರ್ನ ಆಡಿಸ್ತೀನಿ. ಇವರು ಆಲ್ರೌಂಡರ್ ಬೇರೆ, ಬ್ಯಾಟಿಂಗ್ ಅಲ್ಲೂ ಚೆನ್ನಾಗಿ ಆಡ್ತಾರಂತೆ, ಮತ್ತೆ ಬೌಲಿಂಗ್ ಅಷ್ಟೇ, ಬೌಲಿಂಗು ಸಹ ಸ್ಪಿನ್ ಚೆನ್ನಾಗಿ ಮಾಡ್ತಾರಂತೆ. ಆದ್ರಿಂದ ನಾನು ಇವ್ರಿಗೂ ಅಷ್ಟೇ 14.2 crore ಕೊಟ್ಟು ಇನ್ವೆಸ್ಟ್ ಮಾಡಿದ್ದಾರೆ ಇವ್ರ ಮೇಲೆ. ಆದ್ರಿಂದ ಇವ್ರನ್ನ 11 ಅಲ್ಲಿ ಆಡಿಸ್ತಾರೆ. ನಂಬರ್ 8 ಪೊಸಿಷನ್ ನಾನು ಪ್ರಶಾಂತ್ ವೀರ್ ಕೊಡ್ತೇನೆ. ನಂಬರ್ 9 ಪೊಸಿಷನ್ ನಾನು ಅಖಿಲ್ ಹುಸೇನ್ ಕೊಡ್ತೇನೆ. ಅಖಿಲ್ ಹುಸೇನ್ಗೆ ಯಾಕಂದ್ರೆ ನ್ಯಾಥನ್ ಎಲಿಸ್ ಅವರು ಇಂಜುರಿ ಆಗಿ ರೂಲ್ಡ್ ಔಟ್ ಆದ್ರು. ಅವ್ರಿಗೆ ಇನ್ನೂ ರೀಪ್ಲೇಸ್ ಆಗಿ ಯಾರನ್ನೂ ತಗೊಂಡಿಲ್ಲ. ಬರ್ತಿರೋ ಮಾಹಿತಿ ಪ್ರಕಾರ ಸ್ಪೆನ್ಸರ್ ಜಾನ್ಸನ್ ತಗೊಳ್ಳೋ ಸಾಧ್ಯತೆ ಇದೆ ಅಂತ ಅಪ್ಡೇಟ್ ಬಂತು, ಬಟ್ ಇನ್ನೂ ಕನ್ಫರ್ಮ್ ಇಲ್ವಲ್ಲ. ಆದ್ರಿಂದ ನಾನು ಅಖಿಲ್ ಹುಸೇನ್ ಆಡ್ತಾ ಇದ್ದೀನಿ. ಒಂದು ವೇಳೆ ಸ್ಪೆನ್ಸರ್ ಜಾನ್ಸನ್ ಬಂದ್ರೆ ನಾನು ಸ್ಪೆನ್ಸರ್ ಜಾನ್ಸನ್ನೇ ಆಡಿಸ್ತೀನಿ ಅಖಿಲ್ ಹುಸೇನ್ ಪ್ಲೇಸ್ ಅಲ್ಲಿ. ಇವಾಗ ಸದ್ಯಕ್ಕೆ ಅವ್ರು ಇಲ್ದಿದ್ದಕ್ಕ ನಾನು ಅಖಿಲ್ ಹುಸೇನ್ ಆಡಿಸ್ತಾ ಇದ್ದೀನಿ. ನಂಬರ್ 10th ಪೊಸಿಷನ್ ಬಂದು ನೂರ್ ಅಹಮದ್ ಕೊಡ್ತೀನಿ. ಹೌದು, ಚೆನ್ನೈ ಕಡೆ ಅವರೇ ಲಾಸ್ಟ್ ಸೀಸನ್ ಸಖತ್ತಾಗಿ ಬೌಲಿಂಗ್ ಅಲ್ಲಿ ಪರ್ಫಾರ್ಮೆನ್ಸ್ ಮಾಡಿರೋದು, 24 ವಿಕೆಟ್ಸ್ ತಗೊಂಡ್ರು. ಆದ್ರಿಂದ ಅವ್ರನ್ನ ಬಿಟ್ಟು ಬೇರೆಯವ್ರು ಕೊಡೋಕ್ಕಾಗಲ್ಲ, ಅವ್ರನ್ನ ಆಡಿಸ್ತೀನಿ. ಮತ್ತೆ ನಂಬರ್ 11th ಪೊಸಿಷನ್ ಅಲ್ಲಿ ಮ್ಯಾಟ್ ಹೆನ್ರಿ ನ್ಯೂಜಿಲೆಂಡ್ ಕಡೆನೂ ಚೆನ್ನಾಗಿ ಮಾಡ್ತಾರೆ, ಬಟ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗ್ತಾರೆ, ಬಟ್ ಒಳ್ಳೆ ಬೌಲರ್ ಅಂತಾನೆ ಹೇಳ್ಬೋದು. ನಾನು ನಂಬರ್ 11 ಪ್ಲೇಸ್ ಅಲ್ಲಿ ಅವ್ರನ್ನ ಆಡಿಸ್ತೀನಿ. ನಂಬರ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ನಾನು ಆಡ್ಸೋದು ಖಲೀಲ್ ಅಹಮದ್ನ. ಹೌದು, ಇವರು ಒಂಥರ ಇಂಡಿಯನ್ ಬೌಲರು, ಚೆನ್ನಾಗಿನೇ ಮಾಡ್ತಾರೆ, ಅಷ್ಟೊಂದೇನು ಬ್ಯಾಡ್ ಆಗಿ ಏನು ಮಾಡಲ್ಲ, ಚೆನ್ನಾಗಿ ಮಾಡ್ತಾರೆ. ಆದ್ರಿಂದ ನಾನು ಖಲೀಲ್ ಅಹಮದ್ಗೆ ಕೊಡ್ತೇನೆ. ನೋಡಿ, ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ಯಾವ ತರ ಇದೆ ಟೀಮು ಅಂತ. ಟಾಪ್ ಆರ್ಡರ್ ಪರವಾಗಿಲ್ಲ, ಒಂದ್ ರೇಂಜ್ ಇದೆ, ಮಿಡ್ಲ್ ಆರ್ಡರ್ ಪರವಾಗಿಲ್ಲ, ಮತ್ತೆ ಬೌಲಿಂಗ್ ಅಲ್ಲೂ ಪರವಾಗಿಲ್ಲ ಅನಿಸ್ತಾ ಇದೆ. ಬಟ್ ಓವರ್ ಆಲ್ ಗಮನಿಸಿದ್ರೆ ನನ್ಗೆ ಯಾಕೋ ಈ ಟೀಮು ಟಾಪ್ 4 ಅಲ್ಲಿ ಬರಲ್ಲ ಅನಿಸ್ತಾ ಇದೆ. ಯಾಕಂದ್ರೆ ಇವ್ರ ಕಡೆ ಬರೀ ಯಂಗ್ಸ್ಟರ್ಸ್ ಇದಾರೆ, ಅವ್ರಿನ್ನೂ ಪ್ರೂವನ್ ಪ್ಲೇಯರ್ಸ್ ಅಲ್ಲ. ಅದು ಯಾವ ತರ ಪರ್ಫಾರ್ಮೆನ್ಸ್ ಕೊಡ್ತಾರ ಅಂತ ಗೊತ್ತಿಲ್ಲ. ಆದ್ರಿಂದ ನಾನು ಈ ಸಲ ಟಾಪ್ 4 ಬರಲ್ಲ ಅಂತ ನನ್ಗೆ ಅನಿಸ್ತಾ ಇದೆ. ಇದು ಚೆನ್ನೈನ ಸ್ಟ್ರಾಂಗೆಸ್ಟ್ ಪ್ರಾಬಬಲ್ ಪ್ಲೇಯಿಂಗ್ 11 ಆಗಿತ್ತು. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಿಮ್ಮ ಚೆನ್ನೈನ ಸ್ಟ್ರಾಂಗೆಸ್ಟ್ ಪ್ರಾಬಬಲ್ ಪ್ಲೇಯಿಂಗ್ 11 ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಯು ಗಾಯ್ಸ್ ಟೇಕ್ ಕೇರ್, ಬಾಯ್.